ಎಲ್ಲರಿಗೂ ನಮಸ್ಕಾರ. ಯೋಗಮೇಶ್ವರ ಯೋಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಮಲಗಿ ಮಾಡುವ ಆಸನಗಳನ್ನು ಈಗ ಮಾಡ್ತಾ ಇದ್ದೀವಿ. ಈಗ ಮಲಗಿ ಮಾಡುವ ಮತ್ತೊಂದು ಆಸನ ಅಂದರೆ ಜಠರ ಪರಿವರ್ತನಾಸನವನ್ನು ಹೇಗೆ ಮಾಡೋದು ನೋಡೋಣ. ಜಠರ ಪರಿವರ್ತನಾಸನ. ಮೊದಲು ಸುಖಾಸನದಿಂದ ಬೆನ್ನಿನ ಮೇಲೆ ಮಲಗ್ತೀವಿ. ಎರಡೂ ಕಾಲು ನಡುವೆ ಸ್ವಲ್ಪ ಅಂತರ ಇರುತ್ತೆ. ಎರಡೂ ಮಂಡಿನ ಶ್ವಾಸ ತಗೊಂಡು ಶ್ವಾಸ ಬಿಡ್ತಾ ಎರಡೂ ಮಂಡಿಯನ್ನು ಮಡಚ್ತೀವಿ. ಪಾದವನ್ನು ನೆಲಕ್ಕೆ ಕೊಡ್ತೀವಿ. ಎರಡೂ ಕೈಗಳನ್ನು ಭುಜದ ಅಕ್ಕಪಕ್ಕ ಚಾಚ್ತೀವಿ. ಬಲಪಾದದ ಹಿಮ್ಮಡಿಯ ಭಾಗವನ್ನು ಎಡಮಂಡಿ ಮೇಲಿಡ್ತೀವಿ. ನಿಧಾನವಾಗಿ ಶ್ವಾಸ ತಗೊಂಡು ಶ್ವಾಸ ಬಿಡ್ತಾ ಎರಡೂ ಕಾಲನ್ನ ನಿಧಾನವಾಗಿ ಎಡಗಡೆಗೆ ಇಳಿಸ್ತೀವಿ. ದೃಷ್ಟಿ ಬಲಗಡೆ ನೋಡ್ತೀವಿ. ಎಡಗೈಯಿಂದ ಬಲಮಂಡಿ ಹಿಡ್ಕೊಳ್ತೀವಿ. ನೆಲದ ಕಡೆ ಹೇಳ್ಕೊಳ್ತೀವಿ. ಗಮನಿಸಬೇಕು, ಸಹಜವಾದ ಉಸಿರಾಟ. ಬಲ ಭುಜ ಏನಿದೆ ಅದು ನೆಲದಿಂದ ಮೇಲೆ ಬರಬಾರ್ದು. ದೃಷ್ಟಿ ಬಲ ಹಸ್ತದ ಕಡೆ ಅಥವಾ ಬಲಗಡೆ. ವಾಪಸ್ ಶ್ವಾಸ ತಗೊಳ್ತಾ ಕಾಲ ಮೇಲೆ, ಶ್ವಾಸ ಬಿಡ್ತಾ ಬಲಗಾಲನ್ನ ಕೆಳಗಡೆ ಇಳಿಸ್ತೀವಿ. ಹಾಗೆ ಎಡಪಾದದ ಹಿಮ್ಮಡಿಯನ್ನು ಬಲಮಂಡಿ ಮೇಲೆ ಇಡ್ತೀವಿ. ಮತ್ತು ಶ್ವಾಸ ತಗೊಂಡು ಶ್ವಾಸ ಬಿಡ್ತಾ ನಿಧಾನವಾಗಿ ಕಾಲನ್ನು ಬಲಬದಿಗೆ ಇಳಿಸ್ತೀವಿ. ದೃಷ್ಟಿ ಎಡಗಡೆ ನೋಡ್ತೀವಿ. ಎಡಭುಜ ನೆಲದಿಂದ ಮೇಲೆ ಬರಬಾರ್ದು. ಬಲಹಸ್ತದಿಂದ ಎಡಮಂಡಿ ಹಿಡ್ಕೊಂಡು ನೆಲದ ಕಡೆ ಹೇಳ್ಕೊಳ್ತೀವಿ. ಸಹಜವಾದ ಉಸಿರಾಟ. ವಾಪಸ್ ಶ್ವಾಸ ತಗೊಳ್ತೀವಿ. ನಿಧಾನ ಕಾಲ ಮೇಲೆ, ಶ್ವಾಸ ಬಿಡ್ತಾ ಕಾಲು ಕೆಳಗೆ ಇಳಿಸ್ತೀವಿ. ಕಾಲು ಚಾಚಿ ಬಲಪಕ್ಕ ಕೊರಳಿ ಮೇಲೆ ಬರ್ತೀವಿ. ಈ ಆಸನದಿಂದ ಏನು ಪ್ರಯೋಜನ ಅಂದರೆ ಬೆನ್ನಿನ ಭಾಗಕ್ಕೆ, ಕೆಳಬೆನ್ನು, ಮೇಲ್ಬೆನ್ನು, ಮಧ್ಯದ ಬೆನ್ನು ಮತ್ತು ಹೊಟ್ಟೆಯ ಭಾಗ, ಕೆಳ ಹೊಟ್ಟೆಯ ಭಾಗ, ಮಧ್ಯದ ಹೊಟ್ಟೆಯ ಭಾಗದಲ್ಲಿ ಬೊಜ್ಜಿನಂಶ ಏನಿರುತ್ತೆ ಅದು ಕರಗುತ್ತೆ. ಮತ್ತು ಕಾಲುಗಳು ಕೂಡ ಸಡಿಲವಾಗುತ್ತೆ. ಪಕ್ಕಕ್ಕೆ ಭಾಗದಿಂದ ಸೊಂಟದ ಭಾಗ, ವಿಶೇಷವಾಗಿ ಸೊಂಟದ ಭಾಗ ಸಡಿಲವಾಗುತ್ತೆ. ಬೆನ್ನಿನ ಭಾಗ ಸಡಿಲವಾಗುತ್ತೆ. ಹೊಟ್ಟೆಯ ಸುತ್ತಲೂ ಇರುವಂಥ ಪಾರ್ಶ್ವ ಅಂದರೆ ಸೈಡ್ ಡಿಪ್ಸ್ ಅಂತ ಏನು ಹೇಳ್ತೀವಿ, ಪಾರ್ಶ್ವದಲ್ಲಿರುವ ಕೊಬ್ಬಿನಂಶ, ಹೊಟ್ಟೆಯ ಕೊಬ್ಬಿನಂಶ ಕೂಡ ಕರಗುತ್ತೆ. ಇವಿಷ್ಟು ಕೂಡ ಈ ಆಸನ ಮಾಡೋದ್ರಿಂದ ಉಂಟಾಗುವ ಲಾಭಗಳು. ನಮಸ್ಕಾರ. ಯೋಗಮೇಶ್ವರ ಯೋಗ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.